ಅಂತಂದರೆ ಒಬ್ಬ ಸಾಮಾನ್ಯದ ವ್ಯಕ್ತಿ ಒಬ್ಬ ಹೀರೋ ಆಗಬೇಕಂತ ಬೆಂಗಳೂರಿಗೆ ಬರ್ತಾನೆ ಗುರು. ಆ ಬೆಂಗಳೂರು ಭೂಗೋಳದ ಲೋಕ ಸಾಮಾನ್ಯ ವ್ಯಕ್ತಿ ರೋಡಿಸಮ್ ಯಾವ ಥರ ಇಳ್ದ, ಅವನ ಕಷ್ಟ ಏನಿತ್ತು. ರಾಣಿ ದ ರೂಲರ್ ಮೂವಿ ಮಾತ್ರ ಫುಲ್ ರೋಡಿಸಮ್. ಎಲ್ಲರೂ ಹೊಸಬ್ರೇ ಇದ್ದಾರೆ. ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ರಾಣಿ ದ ರೂಲರ್ ಮೂವಿ ಯಾವ ಥರ ಕಾನ್ಸೆಪ್ಟ್ ಇದೆ ಅಂತಂದರೆ ಭಯಂಕರ ಸಸ್ಪೆನ್ಸು, ಭಯಂಕರ ಆ್ಯಕ್ಷನ್ ಸೀನ್ಸು, ಸಾಂಗ್ ಸ್ವಲ್ಪ ಬೆಟ್ರ್ ಆಗ್ಬೋದಿತ್ತು ಅನ್ನಿಸ್ತು ಗುರು. ಆದರೆ ಆ್ಯಕ್ಟಿಂಗ್ ಹೀರೋ ಯಾರು ಆ್ಯಕ್ಟಿಂಗ್ ನೋಡಿದರೆ ಬೇರೆ ಲೆವೆಲ್ ಅಂತ ಅನ್ಬೋದು. ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಒಬ್ಬ ಸಿಕ್ಬಿಟ್ರೆ ಬೇರೆ ಲೆವೆಲ್ ಅಂತ ಅನ್ಬೋದು. ಅವರು ಈಗ ಈ ಪಿಕ್ಚರಲ್ಲಿ ಲಾಸ್ಟ್ ಮಾಡಿ ಈಗ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಕರ್ಣ ಧಾರಾವಾಹಿ ಯಾರೆಲ್ಲ ನೋಡಿದ್ರಿ ಗೊತ್ತಾಗುತ್ತೆ ಅವ್ರು ಯಾರು ಅನ್ನೋದು. ಅವ್ರ ಬಗ್ಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫೇಮಸ್ ಆಗಿದ್ದರು. ಅವ್ರ ವೀಡಿಯೋಸ್ಗಳು ತುಂಬಾ ಎಲ್ಲರೂ ಸರ್ಚ್ ಮಾಡ್ತಿದ್ರು, ಸ್ಟೇಟಸಲ್ಲಿ ಇಟ್ಕೋತಿದ್ರು, ಆ ಥರ ಡೈಲಾಗ್ ಹೊಡಿತಿದ್ರು ಗುರು. ಅವರು ಹೀರೋ ಆಗಿ ನಟಿಸಿರುವಂಥ ಮೂವಿನೇ ರಾಣಿ ದ ರೂಲರ್. ಮೂವಿ ಮಾತ್ರ ಯಾವ ಕಾನ್ಸೆಪ್ಟಲ್ಲಿ ಇದೆ ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತೆ. ಮೂವಿ ಯಾವ ಥರ ನೋಡ್ಬೋದು, ಎಲ್ಲಿ ಸಿಗುತ್ತೆ, ಏನೆಲ್ಲದೆಲ್ಲ ಇದೆ ಮೂವಿಯಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ವಿವರ ನಿಮಗೆ ಸಿಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಕತೆ ಜೊತೆಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಅಂಥ ಮೂವಿಗಳು ಯಾವುವು ಕೂಡ ಮಿಸ್ ಮಾಡ್ಕೋಬೇಡಿ. ಎಲ್ಲ ಮೂವೀಸ್ಗಳು ಚೆನ್ನಾಗಿರೋ ಮೂವೀಸ್ಗಳನ್ನೇ ನಿಮಗೆ ನಾನು ತೊಗೊಂಬರ್ತಾ ಇರ್ತೀನಿ. ಅಂಥ ಮೂವೀಸೇ ರಾಣಿ ಅಂತ ತೊಗೊಂಬಂದಿದ್ದೀನಿ. ಮೂವಿ ಯಾವ ಥರ ಅಂತಂದರೆ ಒಬ್ಬ ಸಾಮಾನ್ಯದ ವ್ಯಕ್ತಿ ಒಬ್ಬ ಹೀರೋ ಆಗಬೇಕಂತ ಬೆಂಗಳೂರಿಗೆ ಬರ್ತಾನೆ ಗುರು. ಆ ಬೆಂಗಳೂರು ಭೂಗೋಳದ ಲೋಕ ಯಾವ ಥರ ಇರುತ್ತೆ ಅನ್ನೋದನ್ನು ಈ ಮೂವಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ರೋಡಿಸಮ್ ಯಾವ ಥರ ಇಳ್ದ, ಅವನ ಕಷ್ಟ ಏನಿತ್ತು, ಹೀರೋ ಆಗಬೇಕು ಬಂದವನು ವಿಲ್ಲನ್ ಆಗಿ ಹೀರೋ ರೋಡಿಸಮಲ್ಲಿ ಯಾಕೆ ಎಂಟ್ರಿ ಆದ, ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಇದರ ಮೇನ್ ಕ್ಯಾರೆಕ್ಟರು ಅಂತಂದರೆ ನಮ್ಮ ಹೀರೋನೇ ಗುರು. ಆ ಹೀರೋದಲ್ಲಿ ಇಬ್ಬರು ಹೀರೋಯಿನ್ಗಳು ಬರ್ತಾರೆ. ಒಂದೊಂದು ಕ್ಯಾರೆಕ್ಟರ್ ಕೂಡ ಬೇರೆ ಲೆವೆಲ್ ಥರನೇ ಇರುತ್ತೆ ಗುರು. ಒಂದು ಆಸೆ, ಇನ್ನೊಂದು ಅತಿ ಆಸೆ ಥರ ಇರುತ್ತೆ. ಆ ಅತಿ ಆಸೆನ ಯಾರು ಒಂದಾದರೆ ನಮ್ಮ ಹೀರೋನೇ ಗುರು. ನಿಮಗೆ ಹೇಳಿದರೆ ವಿಚಿತ್ರ ಅನ್ನಿಸ್ಬೋದು, ಮೂವಿ ನೋಡಿದರೆ ಅವರಿಗೆ ಅರ್ಥ ಆಗುತ್ತೆ ನಾ ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಮೂವಿ ಮಾತ್ರ ಕ್ಷಣಕ್ಕೂ ತುಂಬ ಕುತೂಹಲ ಆಯಿತು. ನಮ್ಮ ಫಸ್ಟ್ ಹಾಫಲ್ಲಿ ತುಂಬ ಲ್ಯಾಗ್ ಅನ್ನಿಸ್ತಾ ಇತ್ತು. ಆ ಹಂತದಲ್ಲಿ ಸಾಂಗ್ಸು, ಒಂದು ಪಂಚಿಂಗ್ ಡೈಲಾಗ್ಸು, ನಮ್ಮ ಆರುಮುಖ ಅವರ ಡೈಲಾಗ್ಸ್ ಅಂತೂ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಅನ್ಬೋದು. ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ ಸ್ಟೋರಿ, ಬೇರೆ ಲೆವೆಲ್ಗೆ ತೊಗೊಂಡು ಹೋಗುತ್ತೆ, ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಮೂವಿ ಎಲ್ಲಿ ಕೂಡ ಬೋರ್ ಹೊಡಿಸಲ್ಲ. ಈ ಫುಲ್ ಮೂವಿ ಕೂಡ ಅದೇ ಥರನೇ ಇದೆ, ನಮಗೆಲ್ಲಿ ಬೋರ್ ಹೊಡಿಸಿಲ್ಲ. ಮೂವಿ ಮಾತ್ರ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಅಂತ ಅನ್ಬೋದು. ಒಂದು ಸಲ ಅಲ್ಲ, ಒಂದು 2 ಸಲ ನೋಡಿದ್ರೂ ಬೇಜಾರಾಗಲ್ಲ. ಆ ಥರ ಫನ್ ಎಂಟರ್ಟೈನ್ಮೆಂಟ್ ಈ ಮೂವಿಯಲ್ಲಿ ಇದೆ. ನೀವೆಲ್ಲರೂ ಕೂಡ ನೋಡ್ಬೋದು. Zee5ಯಲ್ಲಿ ಅವೈಲೇಬಲ್ ಇದೆ ಮೂವಿ. ಕನ್ನಡದಲ್ಲಿ ಕೂಡ ಇದೆ. ಕನ್ನಡ ಮೂವಿನೇ ಅಲ್ವಾ, ಕನ್ನಡದಲ್ಲೇ ಇದ್ದೇ ಇರುತ್ತೆ. Zee5ದಲ್ಲಿ ನೋಡಿ, ಫ್ರೀಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಗುರು ನೆಕ್ಸ್ಟ್ ಟೈಮು. ಬಾಯ್.